ನಾಳೆ ಕಾರ್ಯಕ್ರಮಕ್ಕೆ ಜನ ನಿರೀಕ್ಷೆ ಇದೆ. 8ರಿಂದ 10 ಸಾವಿರ ಇದೆ. ನಾವು ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರು, ನಮ್ಮ ಮತದಾರರು ಒಂದು 8,000 ಜನ ಬರ್ಬೋದು. ಹೊರಗಡೆ ಜನ ಒಂದು 2,000 ಜನ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಅಂದ್ರೆ ಏನು, ನಾವು ಕರೆದ್ರೆ ಕುಮಾರಸ್ವಾಮಿ ಮೇಲೆ, ಆಮೇಲೆ ಪಾರ್ಟಿ ಅಭಿಮಾನ ಇರೋರು, ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಅಭಿಮಾನ ಇರೋರು. ಇವತ್ತೇನಾಗಿದೆ, ಕಾಲೇಜ್ ಹೆಣ್ಮಕ್ಳು ಗಂಡು ಮಕ್ಕಳು ನಿಖಿಲ್ ಕುಮಾರಸ್ವಾಮಿ ಮೇಲೆ ತುಂಬಾ ಫ್ಯಾನ್ ಆಗಿದ್ದಾರೆ. ಅವ್ರನ್ನ ನಾವು ಕರೆಯೋದೇ ಬೇಡ, ಆಟೋಮೆಟಿಕ್ ಆಗಿ ಅವರೇ ವಾಲಂಟಿಯರ್ ಬರ್ತಾರೆ. ಅದನ್ನ ಒಂದು 2,000 ಜನನ ನಾವು ಲೆಕ್ಕ ಹಾಕೊಂಡಿದ್ದೀವಿ. ಎಲ್ಲ ಒಂದು 10,000 ಜನ ಬರ್ಬೋದು. ಈಗ ನಾವು ಒಂದು 10,000 ಜನಕ್ಕೆ ಅಂದ್ರೆ ಒಂದು 8ರಿಂದ 10,000 ಜನಕ್ಕೆ ಅಡಿಗೆ ಮಾಡ್ತಾ ಇದ್ದೀವಿ. ಅಡಿಗೆ ಪ್ರಿಪರೇಷನ್ ನಡೀತಾ ಇದೆ. ಈಗ ನಮ್ಮಲ್ಲಿ ಸಂಘಟನೆ ಹೇಗೆ ಅಂತ ಹೇಳಿದ್ರೆ, ಈಗ ಕಳೆದ ಚುನಾವಣೆ ತಕ್ಕ ನಮ್ದೊಂದು ಸಂಘಟನೆ ಚೆನ್ನಾಗಿತ್ತು. ಈಗ ಸ್ವಲ್ಪ ಎಲ್ಲೋ ಒಂದು ವರ್ಷ ಬ್ರೇಕ್ ಆಗಿತ್ತು. ಈಗ ತಿರ್ಗಾ ಪುನಃ ಶುರು ಮಾಡಿದ್ದೀವಿ. ಈಗ ನೀವು ಅವಾಗಲೇ ಕೇಳಿದ್ರಿ ಹೆಣ್ಮಕ್ಳಿಗೆ ಏನು ಆದ್ಯತೆ ಕೊಟ್ಟಿದ್ದೀರಾ ಅಂತ. ಈಗ ನಮ್ದು ಏನು ತಾವರೆಕೆರೆ ಹೋಬಳಿಲಿ 6 ಪಂಚಾಯತಿ ಬರ್ತದೆ. 6 ಪಂಚಾಯತಿಲಿ ನಾವು ನಮ್ಮ ಪಕ್ಷದಿಂದ ಅಧ್ಯಕ್ಷರನ್ನು ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಆಲ್ರೆಡಿ ಇದ್ದಾರೆ. ಅದ್ರ ಜೊತೆಗೆ ಹೆಣ್ಮಕ್ಳನ್ನು ಕೂಡ ಮಹಿಳಾ ಘಟಕಕ್ಕೆ ಪ್ರತಿಯೊಂದು ಪಂಚಾಯತಿಗೂ ಒಬ್ಬ ಅಧ್ಯಕ್ಷರನ್ನು ಮಾಡ್ತಾ ಇದೀವಿ. ಅದಾದ್ಮೇಲೆ ಈಗ ಒಂದು ಬೂತ್ಗೆ, ಒಂದು ಪಂಚಾಯತಿಲಿ 20, 22, 20, 15, 16 ಹಿಂಗೆ ಬೂತ್ ಬರ್ತವೆ. ಆ ಬೂತ್ಗೂ ಕೂಡ ಒಂದು ಹೆಣ್ಮಕ್ಳನ್ನ ಮುಖ್ಯಸ್ಥೆ ಮಾಡಿ, ಅದಾದ್ಮೇಲೆ ಅದರಲ್ಲಿ ನಮ್ಮ ಅಧ್ಯಕ್ಷರನ್ನು, ಬೂತ್ ಅಧ್ಯಕ್ಷರನ್ನು ಮಾಡಿ, ಅವ್ರ ಕೈ ಕೆಳಗಡೆ ಒಂದು 10 ಜನಕ್ಕೆ ಒಂದು ಅಧಿಕಾರ ಕೊಟ್ಟು ಅವ್ರನ್ನ ನಾವೀಗ ಪಕ್ಷ ಸಂಘಟನೆಗೋಸ್ಕರ ನಾವು ರೆಡಿ ಮಾಡ್ತಾ ಇದ್ದೀವಿ. ಇದನ್ನ ನಾವು ಪ್ರತಿ 6 ಪಂಚಾಯತಿಗೆ ಮಹಿಳಾ ಘಟಕಕ್ಕೆ ನಾವು ಅಧ್ಯಕ್ಷನ ಈಗ ಮಾಡ್ತಾ ಇದ್ದೀವಿ. ನಾಳಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸುಮಾರು ಒಂದು 5ರಿಂದ 6 ಸಾವಿರ ಜನ ಮಹಿಳೆಯರಿಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ. ಯಾಕೆಂದ್ರೆ ನಮ್ದು ಈಗ ಮಹಿಳಾ ಪಕ್ಷ ಆಗಿರೋದ್ರಿಂದ ನಾವೀಗ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು. ಅದಕ್ಕೋಸ್ಕರ ಈಗ ನಮ್ಮಲ್ಲಿ ಏನು ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರೂ ನಮ್ಗೆ ಹೇಳಿರೋದು ಮಹಿಳೆಯರನ್ನೇ ಜಾಸ್ತಿ ನಾವು ಕರೆತರ್ತೀವಿ ಅಂತ ಹೇಳಿದರೆ ನಾವು ಮಹಿಳೆಯರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ನಾಳಿನ ಸಮಾವೇಶ ಹೋಬಳಿ ಅಧ್ಯಕ್ಷರಾಗಿದ್ದೀವಿ. ಜೆಡಿಎಸ್ ಬಲ ತಾವರೆಕೆರೆ ಭಾಗದಲ್ಲಿ ಖಂಡಿತ ನಾಳೆ ನಮ್ಮ ಈಗ ಇಷ್ಟು ದಿನ ನಾವು ಲಾಸ್ಟ್ ಟೈಮು ದೇವೇಗೌಡ ಕುಮಾರಸ್ವಾಮಿ ಅವ್ರನ್ನ ಕರೆದು ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಮಾಡಿದ್ದು. ಅದಾದ ಮೇಲೆ ಯಾವುದೇ ಪಕ್ಷದವರು ಇವತ್ತವರೆಗೂ ನಮ್ಮ ತಾವರೆಕೆರೆ ಆ ಮಟ್ಟಕ್ಕೆ ನಾವು ಸಭೆ ಮಾಡಿಲ್ಲ. ಇದು 2ನೇ ಸಭೆ ಈ ದೊಡ್ಡ ಮಟ್ಟಕ್ಕೆ ನಾವು ಈಗ ಮಾಡ್ತಿರೋದು. ಮತ್ತೆ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ತಾವರೆಕೆರೆ ಹೋಬಳಿ ಮಾತ್ರ ಕರಿತಾ ಇದ್ದೇವೆ ಹೊರತು ಬೇರೆ ಪಂಚಾಯತಿಯಿಂದ ಆಗಲಿ, ಬೇರೆ ಹೋಬಳಿ ತಾವರೆಕೆರೆ ಹೋಬಳಿ ಬಿಟ್ಟು ಬೇರೆ ಹೊರಗಡೆಯಿಂದ ಯಾರು ಕರೆಸ್ತಾ ಇಲ್ಲ. ಈಗ ನಮ್ಮಲ್ಲಿ ನಮ್ಮ ನಾಯಕರು ಜವರೇಗೌಡರು ಹೇಳಿದಂಗೆ 4 ಕಡೆ ನಾವು ಈಗ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ದೊಡ್ಡದು ಕ್ಷೇತ್ರ ದೊಡ್ಡದಾಗಿರೋದ್ರಿಂದ 4 ಕಡೆ ಮಾಡ್ತಾ ಇದೀವಿ ಕಾರ್ಯಕ್ರಮ. 4 ಕಡೆ ಮಾಡೋದ್ರಿಂದ 4 ಕಡೆ ಆ ಜನದನ್ನ ಅಲ್ಲಲ್ಲೇ ಸೇರಿಸಿ ಮತದಾರನಾಗ್ಲಿ ಲೀಡರ್ನಾಗ್ಲಿ ಅದನ್ನೆಲ್ಲ ಅಲ್ಲೇ ಮಾಡಬೇಕು, ಎಲ್ಲ ಸಂಘಟನೆ ಮಾಡಬೇಕು ಅಂತಿರೋದ್ರಿಂದ ನಾವಿಲ್ಲಿ ತಾವರೆಕೆರೆ ಹೋಬಳಿ ಮಾತ್ರ ಫೋಕಸ್ ಮಾಡ್ತಾ ಇದೀವಿ. 2028 ಚುನಾವಣೆಗೆ ತಾವರೆಕೆರೆ ಎನ್ಡಿಎ ಜೆಡಿಎಸ್ ಅತಿ ಹೆಚ್ಚು ಬಹುಮತ ಕೊಡುವಂತ ಆಲೋಚನೆ ನಿಮಗಿದೆ? ಖಂಡಿತ ಇದೆ. ಈಗ ಆಗುತ್ತೆ. ಈಗ ನಾವು ಕಳೆದ ಚುನಾವಣೆ ಆಗ್ಬೋದು, ಕಳೆದ 4 ಚುನಾವಣೆ ಆಗಿರ್ಬೋದು, ನಮ್ಮ ಎದುರಾಳಿ ಏನಿದ್ದಾರೆ ಅವ್ರಿಗೂ ನಮಗೂ ಅಲ್ಪ ಸ್ವಲ್ಪ ಮತಗಳ ಮುನ್ನಡೆ ಆಗಿದೆ. ನಾವೇನೋ ಅವ್ರು ಹೇಳ್ಕೊಂಡಂಗೆ ಹೀನಾಗೇನು ಹೋಗಿಲ್ಲ. ನಾವು ಪ್ರತಿಯೊಂದು ಬೂತ್ನಲ್ಲೂ 50, 60, 70, 2, 1 ನಾವು ಇನ್ನೂ ಕೆಲವು ಇದರಲ್ಲಿ 100 ಚಿಲ್ಲರೆ ಹೆಚ್ಚಿದ್ದೀವಿ. ಆದರೆ ಅದೇ ಥರ ಯಾವುದೇ 100 ಚಿಲ್ಲರೆ ಕಡಿಮೆ ಇರೋ ಬೂತ್ ನಮ್ದು ಯಾವುದೂ ಇಲ್ಲ ಜೆಡಿಎಸ್. ಆ ರೀತಿ ನಾವು ಪ್ರಬಲ ಸ್ಪರ್ಧೆ ಆಗಿರೋದ್ರಿಂದ ನಾವು ಇಷ್ಟು ದಿನ ಒಂಟಿ ನಾವು ಇದೆ ಅಷ್ಟು ಓಟ್ ತಗೊಂಡಿರೋವಾಗ ಈಗ ನಮ್ಮ ಜೊತೆ NDA ಬಂದರೆ ನಾವು ಇನ್ನೂ ಒಳ್ಳೇದಲ್ಲ. ನಮ್ದು ಈಗ ಏನು ನಮ್ದು ಸ್ವಲ್ಪ ಮತಗಳು ಮುನ್ನಡೆ ಇತ್ತು. ಈಗ ನಾವು ನೆಕ್ಸ್ಟ್ ಬರೋದ್ರಲ್ಲಿ ನಾವು ಪ್ರತಿ ಬೂತ್ನಲ್ಲೂ ಸುಮಾರು ಒಂದು 200-250 ಲೀಡ್ ಬರೋ ಮುನ್ಸೂಚನೆ ನಮ್ಗಿದೆ, ಈಗ ಆಲ್ರೆಡಿ ಇದೆ. ಮುಂದಿನ ದಿನಗಳ ಸ್ಥಳೀಯ ಚುನಾವಣೆ ಬರ್ತಾ ಇದೆ. ಈ ಸಮಾವೇಶ ಕೂಡ ಅದಕ್ಕೆ ಒಂದು ಬಲ ತುಂಬುತ್ತೆ. ಈಗ ಸ್ಥಳೀಯವಾಗಿ ಬಿಜೆಪಿ ಅವ್ರ ಜೊತೆ ಹೊಂದಾಣಿಕೆ ಆಗುತ್ತೆ. ಬಿಜೆಪಿ ಅವ್ರ ಜೊತೆ ಸ್ಥಳೀಯ ಚುನಾವಣೆಗಳಲ್ಲಿ ಈಗ ನಮ್ದು 7ನೇ ತಾರೀಕು ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ತೀವಿ. ಅದಾದ ಮೇಲೆ ಈ ಮುಂಬರುವ ಪಂಚಾಯತಿ ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆಗೆ ಸಂಘಟನೆ ಮಾಡೋಕ್ಕೋಸ್ಕರನೇ 7ನೇ ತಾರೀಕು ಆದಮೇಲೆ ಎಲ್ಲ ಪಂಚಾಯತಿ ವಾರು ಮತ್ತು ಬೂತ್ ವಾರು ಸಭೆ ಸೇರಿಸಿ ಅಲ್ಲಿ ಈಗ ನಾವು NDA ಅವರು ಕರೆದು ನಮ್ಮಲ್ಲೇ ಈಗ ಪಂಚಾಯತಿ ಎಲೆಕ್ಷನಲ್ಲಿ ಜನರಲ್ ಆದರೆ ನಾನು, BCM ಆದರೆ ಬೇರೆಯವರು, ಲೇಡಿ ಆದ್ರೆ ಹಿಂಗೆ ಅಂತ ಹೇಳಿ ನಾವೇ ಒಂದು ಕೂತ್ಕೊಂಡು ಈಗಲಿಂದನೇ ಒಂದೊಂದು ಕ್ಯಾಂಡಿಡೇಟ್ ತಯಾರಿ ಮಾಡಿ ಬಿಡೋಕ್ಕೆ ಮೂಮೆಂಟಲ್ಲಿ ನಾವು ಇದ್ದೀವಿ. ಯಾಕೆಂದರೆ ನಾವು ಚುನಾವಣೆ ಹತ್ರ ಬಂದಾಗ ನಾನು ಬೇಕು ಇನ್ನೊಬ್ಬ ಬೇಕು ಅಂತ ಹೇಳ್ತಾರೆ, 4 ಕೋಟ್ ಹಾಕ್ಸ್ಕೊಂಡಿದ್ದು ನನಗೂ ಸಿಗಬೇಕು ಅಂತ ಹೇಳ್ತಾನೆ. ಆವಾಗ ನಾವು ಕಿತ್ತಾಡ್ಕೊಂಡು ಬೇರೆಯವ್ರಿಗೆ ಆಸ್ಪದ ಕೊಡಬಾರ್ದು. ಅದಕ್ಕೋಸ್ಕರ ನಾವು ಈಗಲಿಂದ ನಮ್ಮ ಪಕ್ಷನ ಸಂಘಟನೆ ಮಾಡೋಕ್ಕೆ, ಗಟ್ಟಿ ಮಾಡೋಕ್ಕೆ ನಾವು ಈಗ ಸಭೆ ಕರಿತಾ ಇದ್ದೀವಿ. ಈ 7ನೇ ತಾರೀಕು ಆದಮೇಲೆ ಅದೇ ಕೆಲಸ ನಮ್ಮದು.